ಸವಿ ಭೋಜನಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಅವಲಕ್ಕಿಯಿಂದ ನಾವು ಲಡ್ಡುನ ಹೇಗೆ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. 10 ಮಿನಿಟ್ಸಲ್ಲಿ ಫಟಾಫಟ ಅಂತ ಆಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ನೋಡೋಣ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸುಮಾರು 1 ಕಪ್ ಆಗೋಷ್ಟು ನಾನು ಗಟ್ಟಿ ಅವಲಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನಾವೇನು ಉಪ್ಪಿಟ್ಟಿಗೆ ಬಳಸ್ತೀವಿ ನೋಡಿ, ಅವಲಕ್ಕಿ ಉಪ್ಪಿಟ್ಟಿಗೆ, ಅದೇ ಅವಲಕ್ಕಿ. 1 ಕಪ್ ಗಟ್ಟಿ ಅವಲಕ್ಕಿಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲನ ಇದು ಆದಷ್ಟು ಸಣ್ಣದಾಗಿ ಪುಡಿ ಮಾಡಿಟ್ಟಿದ್ದೀನಿ. ನಂತರ ನಾನಿಲ್ಲಿ 3/4 ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಯೂಸ್ ಮಾಡ್ತಾ ಇದ್ದೀನಿ. ಒಣ ಕೊಬ್ಬರಿ ತುರಿನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಆ ನಂತರ ನೋಡಿ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ತುಪ್ಪನ ಇಟ್ಕೊಂಡಿದ್ದೀನಿ. ಇದು ತುಪ್ಪ ಅವಲಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಸಮ್ ಟೈಮ್ ಅವಲಕ್ಕಿ ಜಾಸ್ತಿ ತುಪ್ಪನ ಹೀರ್ಕೊಳ್ಳುತ್ತೆ, ಸಮ್ ಟೈಮ್ ಕಮ್ಮಿ. ಹಾಗಾಗಿ 5ರಿಂದ 6 ಟೇಬಲ್ ಸ್ಪೂನ್ ಇಟ್ಕೊಳ್ಳಿ. ನಂತರ ಗೋಡಂಬಿ ಮತ್ತು ಬಾದಾಮಿ ಎರಡೂ ಒಂದು 6 ಗೋಡಂಬಿ 6 ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ಏಲಕ್ಕಿ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಂಡೆನ ಬಿಸಿ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದಿರೋ ಥರ ನೀಟಾಗಿ ಹುರ್ಕೊತಾ ಇರಬೇಕು. ಈ ಅವಲಕ್ಕಿಲಿರೋದು ನೀರಿನ ಅಂಶ ಎಲ್ಲ ನೀಟಾಗಿ ಹೋಗಿ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಆಗಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೊಳ್ತಾ ಇರೋಣ. ಸಪೋಸ್ ಏನಾದರೂ ನೀರಿನ ಅಂಶ ಜಾಸ್ತಿ ಇತ್ತು ಅಂದರೆ ಅವಲಕ್ಕಿಲಿ ಏನಾಗುತ್ತೆ ಅಂದರೆ ಲಡ್ಡು ಬೇಗ ಹಾಳಾಗುತ್ತೆ. ನೀವು ಇದನ್ನು ನೀಟಾಗಿ ಹುರ್ಕೊಳ್ಳೋದ್ರಿಂದ ಮಿನಿಮಮ್ ಇಲ್ಲ ಅಂತ ಹೇಳಿದ್ರು 1 ವಾರಗಟ್ಟೆ ಈ ಅವಲಕ್ಕಿ ಲಡ್ಡುನ ಇಟ್ಕೊಂಡು ನೀಟಾಗಿ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೀಟಾಗಿ ಒಂದು ಹದದಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಬನ್ನಿ. ನೋಡಿ, ಇದು ಆಲ್ಮೋಸ್ಟ್ ಅಲ್ಲಿ ಹುರಿದಾಗಿದೆ, ಲೈಟಾಗಿ ಕಲರು ಚೇಂಜ್ ಆಗಿದೆ. ನೋಡ್ತಾ ಇರ್ಬೋದು, ಕೈಯಿಂದ ಈ ರೀತಿ ನೋಡಿ, ಈ ರೀತಿ ಮುರಿದ್ರೆ ಕ್ರಿಸ್ಪಿ ಇರಬೇಕು, ಅದು ಇಮಿಡಿಯೇಟಾಗಿ ಪುಡಿ ಆಗಬೇಕು. ಆ ರೀತಿ ಫ್ರೈ ಮಾಡಿಕೊಂಡು ಇದನ್ನು ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡಿ, ಅವಲಕ್ಕಿ ತಣ್ಣಗಾಗಿದೆ. ಇದನ್ನು ಡ್ರೈ ಇರೋಂಥ ಒಂದು ಮಿಕ್ಸಿ ಜಾರ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಅವಲಕ್ಕಿನೂ ಹಾಕ್ಕೊಂಡು ಇದನ್ನು ನಾವು ಏನು ಮಾಡಬೇಕು ಅಂದರೆ, ಒಂದು ಗೊಜ್ಜು ಅವಲಕ್ಕಿಗೆ ಮಾಡ್ಕೊಳ್ಳೋಕ್ಕೆ ನಾವು ಯಾವ ರೀತಿ ತರಿ ಮಾಡ್ಕೊತೀವಿ ಪೌಡ್ರು, ರವೆ ಥರ ಆ ರೀತಿ ಪುಡಿ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು, ಈ ಥರ ರವೆ ಥರ ಈ ರೀತಿ ಪುಡಿ ಮಾಡ್ಕೊಳ್ಳೋಣ. ಇವಾಗ ಇದೇ ಮಿಶ್ರಣಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಬೆಲ್ಲ ಹಾಕ್ಕೊಳ್ಳೋಣ. ನಂತರ ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಏಲಕ್ಕಿನ ನಾನು ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಮುಚ್ಚಿ ನೀಟಾಗಿ ಇದನ್ನು ಪೌಡ್ರ್ ಮಾಡ್ಕೊಬೇಕು. ನೋಡಿ, ನೀವು ನೋಡ್ತಾ ಇರ್ಬೋದು, ಇದು ಪುಡಿ ಯಾವ ಥರ ಇದೆ ಅಂತ ಹೇಳಿದ್ರೆ ಸೇಮ್ ಇವಾಗ ನಾವು ರವೆ ಉಂಡೆಗೆ ಯಾವ ರೀತಿ ಪುಡಿ ಬರುತ್ತೆ ನೋಡಿ, ನಾವು ಸಕ್ಕರೆ ರವೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಣ ಕೊಬ್ಬರಿ ಎಲ್ಲ ಅದೇ ಥರ ಪುಡಿ ಬರುತ್ತೆ. ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬೌಲ್ಗೆ ಹಾಕ್ಕೊಂಡ ನಂತರ ಈಗ ನಾವು ಏನು ಮಾಡೋಣ, ಗ್ಯಾಸ್ ಆನ್ ಮಾಡಿಬಿಟ್ಟು ತುಪ್ಪನ ನಾನು ಕಾಯಿಸ್ಕೊಳ್ತಾ ಇದ್ದೀನಿ. ಈಗ ಕಾದಿರೋ ತುಪ್ಪಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಒಂದು 2 ಸೆಕೆಂಡ್ಗೆ ಜಸ್ಟ್ ಇದನ್ನು ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ, ಗೋಡಂಬಿ ಮತ್ತು ಬಾದಾಮಿನ. ಈಗ ಈ ಬಿಸಿಯಾಗಿರೋವಂಥ ತುಪ್ಪದ ಸಹಿತನೇ ನಾವು ಗೋಡಂಬಿ ಮತ್ತು ಬಾದಾಮಿನ ಈ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇದು ಹಾಕೊಂಡ ತಕ್ಷಣ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ ತುಪ್ಪ. ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ಉಂಡೆ ಕಟ್ಕೊಳ್ತಾ ಶುರು ಮಾಡೋಣ. ನೋಡ್ತಾ ಇರ್ಬೋದು, ನೋಡಿ, ನೀವು ಈಸಿಯಾಗಿ ಬರುತ್ತೆ ಲಡ್ಡು. ಈ ರೀತಿ ಪ್ರೆಸ್ ಮಾಡಿ ಮಾಡ್ತಾಯಿದ್ರೆ ಉಂಡೆ ಆಲ್ಮೋಸ್ಟ್ ಅಲ್ಲೂ ಉಂಡೆ ಶೇಪಿಗೆ ಬರುತ್ತೆ ನಿಮಗೆ. ನೋಡಿ, ಲಾಡು ರೆಡಿ ಕ್ವಾಂಟಿಟಿಲಿ ಈ 1 ಕಪ್ ಅವಲಕ್ಕಿಲಿ ನನಗೆ ಮಿನಿಮಮ್ಮು ಈ ರೀತಿ ಚಿಕ್ಕ ಸೈಜ್ದು 10 ಲಡ್ಡು ಆಯಿತು. ನಿಮಗೆ ಗೊತ್ತು, ಕೃಷ್ಣನಿಗೆ ಅವಲಕ್ಕಿ ಅಂದರೆ ಭಾಳ ಪ್ರಿಯ ಅಂತ ಅಂದ್ಬಿಟ್ಟು ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.